ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಬಿಜೆಪಿ ಕಾಂಗ್ರೆಸ್ ಶಿಷ್ಟಾಚಾರ ವಾರ್. ಕೇಂದ್ರದ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರಿಗಿಲ್ಲ ಆಹ್ವಾನ. ನವಮಂಗಳೂರು ಬಂದರು ಸುವರ್ಣ ಮಹೋತ್ಸವ ಹಿನ್ನೆಲೆ ಕಾರ್ಯಕ್ರಮಕ್ಕೆ ದಿನೇಶ್ ಗುಂಡೂರಾವ್ಗಿಲ್ಲ ಆಹ್ವಾನ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿಯಾಗಿರುವಂತಹ ಸಚಿವ ದಿನೇಶ್ ಗುಂಡೂರಾವ್ ಇಂದು ಪಣಂಬೂರಿನಲ್ಲಿ ನಡೀತಾ ಇರೋ ಕಾರ್ಯಕ್ರಮ. ಕೇಂದ್ರ ಬಂದರು ಸಚಿವರು ಸೇರಿದಂತೆ ಹಲವರು ಭಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ, ಮಾಜಿ ಸಂಸದ, ಬಿಜೆಪಿ ಶಾಸಕರುಗಳಿಗೆ ಆಹ್ವಾನ ಇದೆ. ಶಿಷ್ಟಾಚಾರ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಬಂದರು ಸಚಿವರಿಗೆ ಪತ್ರ ಬರೆದಿದ್ದಾರೆ. ಗುಂಡೂರಾವ್ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನವ ಮಂಗಳೂರು ಬಂದರು ಪ್ರಾಧಿಕಾರದ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡ್ತೇವೆ. ರಾಜ್ಯ ಸರ್ಕಾರದ ಪ್ರತಿನಿಧಿಗೆ ಆಹ್ವಾನ ನೀಡದಿರುವುದು ವಿಷಾದನೀಯ. ಶಿಷ್ಟಾಚಾರ ಉಲ್ಲಂಘನೆ ಕೆಲವೊಮ್ಮೆ ಅಜ್ಞಾನದಿಂದ ಆಗಬಹುದು, ಆದರೆ ಈ ಪ್ರಕರಣದಲ್ಲಿ ಅದು ಉದ್ದೇಶಪೂರ್ವಕವಾಗಿದೆ ಅನಿಸ್ತಾ ಇದೆ. ಈ ವಿಚಾರದಲ್ಲಿ ರಾಜಕೀಯ ಪ್ರಭಾವ ಕಂಡು ಬರುವುದು ವಿಷಾದನೀಯ ಅಂತ ಅವ್ರು ಹೇಳಿದರು. ಇದೊಂದು ಸಾಮಾನ್ಯ, ಯಾಕಂದರೆ ಈಗ ನಾವು ಕೇಂದ್ರ ಸರ್ಕಾರದ ಯಾವುದಾದ್ರೂ ಯೋಜನೆ ಜಾರಿಗೆ ಬರ್ತಾ ಇದೆ, ಕಾಮಗಾರಿ ಬಹುದಿನಗಳಿಂದ ನಡೆದು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತಂದರೆ ರಾಜ್ಯ ಸರ್ಕಾರದವ್ರಿಗೆ ಆಹ್ವಾನ ಕೊಡಲ್ಲ. ರಾಜ್ಯ ಸರ್ಕಾರದೊಂದು ಯಾವುದೋ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತಂದರೆ ಕೇಂದ್ರದ ಸಂಸದರುಗಳು, ಆ ಭಾಗದ್ದು ಸಚಿವರುಗಳಿಗೆ ಆಹ್ವಾನ ಕೊಡಲ್ಲ. ಏನಕ್ಕೆ ನಾವು ಅನುದಾನ ಬಿಡುಗಡೆ ಮಾಡಿದ್ದೀವಿ, ಇದು ನಮ್ಮ ಕೆಲಸ, ಅವ್ರನ್ನ ಕರೆಸಿ ಯಾಕೆ ಪುಕ್ಷಟ್ಟೆ ಅವ್ರಿಗೆ ನಾವು ಬಿಲ್ಡಪ್ ಕೊಡಬೇಕು ಅಂತ. ಬಟ್ ಅದು ಹೆಂಗಾಗ್ಬಿಡುತ್ತೆ ಅಂತಂದರೆ ಒಂದು ಶಿಷ್ಟಾಚಾರ ಅನ್ನೋದಿರುತ್ತೆ. ಆ ಕ್ಷೇತ್ರಕ್ಕೆ, ಆ ಊರಿಗೆ ಒಬ್ಬ MP ಇರ್ತಾರೆ, ಒಬ್ಬ MLA ಇರ್ತಾರೆ, ಅದರ ಜೊತೆಗೆ ಉಸ್ತುವಾರಿ ಸಚಿವರು ಅಂತ ಬೇರೆ ಇರ್ತಾರೆ. ಇವ್ರುಗಳು ಇರಬೇಕಾದ್ರೆ ಆ ಭಾಗದ ಜನಪ್ರತಿನಿಧಿಗಳನ್ನು ಕರೆಯಲೇಬೇಕು. ಇದು ಶಿಷ್ಟಾಚಾರ. ನೀವು ಶಿಷ್ಟಾಚಾರವನ್ನು ಪಾಲನೆ ಮಾಡಲಿಲ್ಲ ಅಂತ ಅಂದರೆ ಅದು ಪಕ್ಕ ರಾಜಕೀಯ ಆಗತ್ತೆ. ಸೊ ಇಂಥ ಕಾರ್ಯಕ್ರಮದಲ್ಲೂ ಕೂಡ ರಾಜಕೀಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಒಂದು ಗೌರವಯುತವಾಗಿ ಉಸ್ತುವಾರಿ ಸಚಿವರನ್ನು ಕರೆದಿದ್ರೆ ಏನಾಗ್ಬಿಡ್ತಿತ್ತು ಮಹಾನ್. ಸೊ ಅದು ಪ್ರಶ್ನೆಯನ್ನು ಮಾಡ್ತಾ ಇರೋದು. ಬಟ್ BJPಗರ ವಾದ ಇನ್ನೇನಿರುತ್ತೋ ಗೊತ್ತಿಲ್ಲ, ನಮ್ಗೆ ಗೊತ್ತಾಗಲಿಲ್ಲ, ಅದು ಗೊತ್ತಿಲ್ಲದೆ ಆಯಿತು ಅಂತ ಆಗತ್ತಾ, ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ನಾವ್ಯಾಕೆ ಅವ್ರನ್ನ ಕರಿಬೇಕು ಅಂತ ಹೇಳ್ತಾರೋ, ಇದಕ್ಕೆ ಯಾವ ಥರ ಸಮರ್ಥನೆ ಕೊಡ್ತಾರೆ, ಸಬೂಬು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಸದ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಇದು ಬೇಸರ ಆಗಿದೆ. ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನನಗೆ ಆಹ್ವಾನ ಬಂದಿಲ್ಲ ಅಂತ ಅಂದರೆ ಹೆಂಗೆ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ಬಹಳಷ್ಟು ವೇದಿಕೆಗಳಲ್ಲಿ ಇದಾಗಿದೆ. ವೇದಿಕೆ ಮೇಲೆ ನಾವು ಇಷ್ಟು ಕೊಟ್ಟಿದ್ದೀವ್ರಿ, ನಮ್ಮದು ಅನುದಾನ ಇದೆ ರೀ, ನಮ್ಮದು ಹೋರಾಟ ಇದೆ ರೀ ಅಂತ ಭಾಷಣ ಮಾಡಿದ್ದು ಇದೆ. ನಮ್ಮನ್ನು ಕರೆದೇ ಇಲ್ಲ ಅಂತ ಹೇಳಿದ್ದು ಇದೆ. ಕರೆದೇ ಇರೋ ಕಾರ್ಯಕ್ರಮಕ್ಕೆ ಹೋಗಿ ಹೈಡ್ರಾಮಾ ಮಾಡಿದ್ದು ಇದೆ. ನಾನು ಈ ಕ್ಷೇತ್ರದ ಶಾಸಕ ನನ್ನೇ ಕರೆದಿಲ್ಲ, ಹಂಗೆ ಹಿಂಗೆ ಅಂತ ಹೋಗಿ ಹೈಡ್ರಾಮಾ ಮಾಡಿದ್ದು ಇದೆ. ಅದು BJPಯಲ್ಲೂ ಆಗಿದ್ದು ಇದೆ, ಕಾಂಗ್ರೆಸ್ನಲ್ಲಾಗಿದ್ದು ಇದೆ, JDSನಲ್ಲಾಗಿದ್ದು ಕೂಡ ಇದೆ. ಸೊ ಇಲ್ಲೂ ಕೂಡ ಅದಾಗ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರಿಗೆ ಇದೇನೋ ಸ್ವಲ್ಪ ಬೇಸರ ಆಗಿದೆ. ಅದಕ್ಕೆ ಅವರು ನೇರವಾಗಿ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಪತ್ರದ ಮುಖಾಂತರವಾಗಿ. ಕೆಲವು ವಿಚಾರಗಳಲ್ಲಿ ಇದು ನಮಗೆ ಗೊತ್ತಿಲ್ಲದೆ, ಅಂದರೆ ನಮ್ಮ ಅರಿವಿಗೂ ಬರೆದಂಗೂ ಆಗತ್ತೆ, ಅಯ್ಯೋ ಅವ್ರನ್ನೊಬ್ರನ್ನ ಕರಿಬೇಕಿತ್ತು, ಕರೀಲಿಲ್ಲ ಅಂತ. ಬಟ್ ಇಲ್ಲಿ ಉದ್ದೇಶಪೂರ್ವಕವಾಗಿ ಯಾಕೆ ಕರಿಬೇಕು ಅನ್ನೋ ಉದ್ದೇಶಪೂರ್ವಕವಾಗಿಯೇ ಕರೆದಿಲ್ಲ ಅನ್ನೋದು ಅನ್ನಿಸ್ತಾ ಇದೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ಇದನ್ನು ಪತ್ರದ ಮುಖಾಂತರವಾಗಿ ಅವ್ರು ತಿಳಿಸ್ತಾ ಇರೋದು. ಇದಕ್ಕೇನಾದ್ರು ಕ್ಲಾರಿಟಿ ಕೊಡೋ ಕೆಲಸ ಆಗತ್ತಾ, ಕ್ಲಾರಿಟಿ ಕೊಡ್ತಾರಾ, ಏನು ಗೆತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ.